ಪ್ರಥಮ ಬಾರಿಗೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡತಕ್ಕಂಥದ್ರಲ್ಲಿ ತಾವೆಲ್ಲ ಏನು ಸಹಕಾರ ಕೊಟ್ಟಿದ್ದೀರಿ. ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋದರೆ ಮತ್ತೆ ಇನ್ನೊಂದು 10 ನಿಮಿಷ ಹೇಳಬೇಕಾಗ್ತದೆ. ದಯವಿಟ್ಟು ಯಾರೂ ಅನ್ಯತಾ ಭಾವಿಸೋದು ಬೇಡ. ನಮ್ಮ ಕೃಷ್ಣಾರೆಡ್ಡಿ ಅವರು ಕೋರ್ ಕಮಿಟಿ ಅಧ್ಯಕ್ಷರು, ಅವರೊಬ್ಬರ ಹೆಸರು ಹೇಳ್ಬಿಡ್ತೀನಿ ನಿಮ್ಮೆಲ್ಲರ ಪರವಾಗಿ. ನಮ್ಮ ತಿಪ್ಪೇಸ್ವಾಮಿಯವರು ಸ್ವಲ್ಪ ಪ್ರತಿಯೊಂದು ಕೆಲಸಗಳನ್ನ ಇತ್ತೀಚೆಗೆ ಪಕ್ಷದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ಒಂದು ವಿಶೇಷವಾದಂಥ ರೀತಿಯ ಕಾರ್ಯಕ್ರಮ, ಹೊಸ ರೀತಿಯಲ್ಲೇ ಮಾಡ್ತಾ ಇದ್ದೀರಿ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈ ಒಂದು ಮೀಸಲಾತಿಯ ಬಗ್ಗೆ ಮತ್ತು ಮಹಿಳೆಯರು ವಿಶೇಷವಾಗಿ ಈ ಸಮಾಜದ ಬೆಳವಣಿಗೆಗೆ ಪ್ರಮುಖವಾದಂಥ ಪಾತ್ರ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಅವರ ಸುದೀರ್ಘ ರಾಜಕಾರಣದಲ್ಲಿ ಪ್ರತಿಯೊಬ್ಬ ಮಹಿಳೆಗೆ ಇವತ್ತು ಸಮಾಜದಲ್ಲಿ ಗೌರವ ದೊರಕಬೇಕು ಅಂತಕ್ಕಂಥದ್ದು ಅವರ ಮೂಲ ಉದ್ದೇಶ ಇರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೆ ನೆನಪಿಸ್ಕೊಡ್ತೇನೆ, ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಸುಮಾರು 1.5 ಲಕ್ಷ ಶಿಕ್ಷಕರುಗಳನ್ನು ನೇಮಕ ಮಾಡಬೇಕಾದ್ರೆ 75% ಮಹಿಳಾ ಶಿಕ್ಷಕರನ್ನ ನೇಮಕ ಮಾಡತಕ್ಕಂಥ ಪ್ರಥಮವಾದಂಥ ಒಂದು ತೀರ್ಮಾನ ಮಾಡಿದ್ದು ಸನ್ಮಾನ್ಯ ದೇವೇಗೌಡರು. ಇವತ್ತು ಅವರು ತೆಗೆದುಕೊಂಡಂಥ ನಿರ್ಧಾರದಿಂದ ಶಿಕ್ಷಣ ಇಲಾಖೆಯಲ್ಲಿ ನೀವು ಯಾವುದೇ ಹಳ್ಳಿಗೆ ಹೋಗಿ ಇವತ್ತಿನ ಮುಂದಿನ ಮಕ್ಕಳ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸದಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಶಿಕ್ಷಕರದು. ಇನ್ನು ನಿಮ್ಮ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿಗಳು, ಮಹಾನಗರ ಪಾಲಿಕೆ ಇರ್ಬೋದು, ಆ ಒಂದು ಸ್ಥಳೀಯ ಸಂಸ್ಥೆಗಳಲ್ಲೂ ಮಹಿಳೆಯರಿಗೆ 50% ಇರಬೇಕು ಅಂತ ತೀರ್ಮಾನ ತೆಗೆದುಕೊಂಡಂಥದ್ದು ಸನ್ಮಾನ್ಯ ದೇವೇಗೌಡರು. ಅದರ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಒಂದು ಪಂಚಾಯಿತಿಗಳಲ್ಲಿ ನೀವಿವತ್ತು ಕಾಣತಕ್ಕಂಥದ್ದು, ಅದು ಜಿಲ್ಲಾ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿಯವರೆಗೆ ನಾವು ಎಲ್ಲೇ ಹೋದರೂ 50% ನಮ್ಮ ಮಹಿಳೆಯರು ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದು ಜನಪ್ರತಿನಿಧಿಗಳಾಗಿ ನೀವು ಕಾಣ್ತಾ ಇದ್ದೀರಿ. 1996 ಅವರು ಪ್ರಧಾನಮಂತ್ರಿಗಳಾಗಿ ಹೋದ ಮೇಲೆ ಕೇಂದ್ರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ರಾಜ್ಯಸಭೆಯಲ್ಲಿ ಏನೋ ಒಂದು ವಿಧೇಯಕ ಮಂಡನೆ ಮಾಡಿದ್ದು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ. ಅದಕ್ಕಿಂತ ಮುಂಚೆ ನರಸಿಂಹರಾಯರು ಪ್ರಧಾನಮಂತ್ರಿಗಳಿದ್ದಾಗ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ನಮ್ಮ ರಾಜ್ಯದ ನಮ್ಮ ಲೀಲಾದೇವಿ ಆರ್ ಪ್ರಸಾದ್ ಅವರೇನಿದ್ದಾರೆ ಅವರ ಜೊತೆಯಲ್ಲಿ ಒಂದು ನಿಯೋಗ 25 ಮಹಿಳೆಯರನ್ನು ಅವರು ಕರೆದುಕೊಂಡು ದೆಹಲಿಗೆ ಹೋಗಿ ಅವತ್ತಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ಹಾಕಿದರು. ಆದರೆ ಅದು ದೇವೇಗೌಡರೇ ಪ್ರಧಾನಮಂತ್ರಿಗಳಾದಂಥ ಹಿನ್ನೆಲೆಯಲ್ಲಿ ಅದಕ್ಕೇನೊಂದು ಚಾಲನೆ ದೊರಕಿತು. ದೇವೇಗೌಡರಿಗಾಗಲೇ ಏನು ಹೇಳಿದ್ದಾರೆ, ಈ ಒಂದು ಅವರ ಒಂದು ಏನು ಒಂದು ತೀರ್ಮಾನಗಳನ್ನು ಮಾಡಬೇಕು ಅಂತ ಇದ್ದರು, ಅವರ ಒಂದು ಕನಸೇನಿತ್ತು ಅದನ್ನು ನರೇಂದ್ರ ಮೋದಿಯವರು ಇತ್ತೀಚಿನ ವರ್ಷಗಳಲ್ಲಿ ಈ ಮೀಸಲಾತಿಯನ್ನು ಲೋಕಸಭೆಯಲ್ಲೂ ಒಪ್ಪಿಗೆಯನ್ನು ಪಡೀತಕ್ಕಂಥಲ್ಲಿ ಯಶಸ್ವಿಯಾಗಿದ್ದಾರೆ. 2028 ಕೆಲವರು ಹೇಳಿದ್ದಾರೆ ಮಹಿಳಾ ಮೀಸಲಾತಿ ಬರಬಹುದು ಅಂತ ಹೇಳಿ, ವಿಧಾನಸಭೆಗೆ ಬರ್ಬೋದು ಅಂತ ಹೇಳಿ, ಲೋಕಸಭೆಗೆ ಬರ್ಬೋದು ಅಂತ. ಆದರೆ ನನಗಿರ್ತಕ್ಕಂಥ ಒಂದು ಈಗಿನ ಒಂದು ಪರಿಸ್ಥಿತಿನಲ್ಲಿ ಮಾಹಿತಿ,
ಬಹುಶಃ 28 ಸಾಧ್ಯ ಇಲ್ಲ, 32-33ನೇ ಇಸ್ವಿನಲ್ಲಿ ಬರಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದೀರಿ. ಪಂಚಾಯಿತಿ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ, ತಾಲೂಕು ಪಂಚಾಯಿತಿ ಮಟ್ಟದಲ್ಲಿ ಇವತ್ತೇನು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ, ಸ್ವಲ್ಪ ನಾಯಕತ್ವದ ಒಂದು ನಡವಳಿಕೆಯನ್ನು ಬೆಳೆಸ್ಕೊಳ್ಕೋಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮಹಿಳೆಯರು ಸಹ, ಯಾಕೆಂದರೆ ನಿಮ್ಮನ್ನು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಯಲ್ಲಿ ನಾವು ಆಯ್ಕೆ ಮಾಡತಕ್ಕಂಥ ತೀರ್ಮಾನಗಳಾದರೂ ನಿಮಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕೆಲವು ಪಂಚಾಯಿತಿಗಳಲ್ಲಿ ನಿಮ್ಮ ಕುಟುಂಬದ ತಂದೆನೋ ಇಲ್ಲ ಅಣ್ಣನೋ ಇಲ್ಲ ನಿಮ್ಮ ಮದುವೆ ಆಗಿರ್ತಕ್ಕಂಥ ಯಜಮಾನರು ಸ್ವಲ್ಪ ನಿಮ್ಮ ಒಂದು ಹಕ್ಕನ್ನು ಮೊಟಕುಗೊಳಿಸ್ತಕ್ಕಂಥದ್ದು ಗಮನಿಸಿದ್ದೇವೆ. ಅದಕ್ಕೆ ಕಾರಣ ನಿಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್. ವಿಷಯಗಳನ್ನು ತಿಳ್ಕೋಬೇಕು. ಈಗ ಮೀಸಲಾತಿಯ ಈ ಒಂದು ವ್ಯವಸ್ಥೆಯಲ್ಲಿ ಹಲವಾರು ರೀತಿಯಲ್ಲಿ ನಿಮಗೆ ತರಬೇತಿ ಕೊಡ್ತಕ್ಕಂಥದ್ದು ನಡೀತಾ ಇದೆ. ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ತರಬೇತಿ ಕೊಡ್ತಕ್ಕಂಥದ್ದು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು ನೋಡ್ತಿದ್ದೀರಿ. ಕೆಲವು ಮಹಿಳೆಯರು ಈ ಜನಪ್ರತಿನಿಧಿಗಳಾಗಿ ಅತ್ಯಂತ ಯಶಸ್ವಿಯಾಗಿ ವಿಧಾನಸಭೆಯಲ್ಲಿ ಕಲಾಪಗಳಲ್ಲಿರ್ಬೋದು, ಇಲ್ಲ ಅವರ ಒಂದು ಸ್ಥಾನದಲ್ಲಿ ಉತ್ತಮವಾದಂಥ ಕೆಲಸ ಮಾಡ್ತಾ ಇರತಕ್ಕಂಥವರು ಇದ್ದಾರೆ. ಈಗ ಈ ದೇಶ ಆಳಿರ್ತಕ್ಕಂಥ ಇಂದಿರಾ ಗಾಂಧಿಯವರನ್ನು ತಾವು ನೋಡಿದ್ದೀರಿ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ನೋಡ್ತಾ ಇದ್ದೀರಿ. ಅವರೆಲ್ಲ ಯಾವ ರೀತಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈವನ್ ಈಗ ನಮ್ಮ ಮುಂದೆ ಇಲ್ಲದೆ ಇರತಕ್ಕಂಥ ಜಯಲಲಿತಾ ಅವರೊಬ್ಬ ಕನ್ನಡದ ಹೆಣ್ಣುಮಗಳಾಗಿ ತಮಿಳುನಾಡಿನಲ್ಲಿ ಹೋಗಿ ರಾಜಕೀಯದ ಸಂಪೂರ್ಣವಾದಂಥ ಶಕ್ತಿಯನ್ನು ಅವರು ಪಡೆದಂಥದ್ದೇನಿದೆ, ಇದರ ನಿಮ್ಮ ಕಣ್ಣು ಮುಂದೆ ಏನಿದೆ, ಇವರೆಲ್ಲ ನಿಮಗೆ ಬಹುಶಃ ರಾಜಕಾರಣದಲ್ಲಿ ಮಾರ್ಗದರ್ಶನಕ್ಕೆ ಇರ್ತಕ್ಕಂಥ ಆದರ್ಶ ಮಹಿಳೆಯರವರೆಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರು ತೆಗೆದುಕೊಂಡ ನಿರ್ಧಾರಗಳು ಏನಾದರೂ ಇರಲಿ ಕೆಲವು ಸಂದರ್ಭದಲ್ಲಿ, ಇವತ್ತು ಅವರ ಒಂದು ಯಶಸ್ಸನ್ನು ನೀವೇನು ನೋಡ್ತೀರಿ, ಬರೀ ರಾಜಕೀಯದಲ್ಲಿ ಹೇಳೋದಿಲ್ಲ, ಇವತ್ತು ಹಲವಾರು ರಂಗದಲ್ಲಿ ಮಹಿಳೆಯರು ಪುರುಷರಿಗಿಂತ ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥ ಸಾಧನೆಗಳನ್ನು ಮಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಮಹಿಳೆಯರು ಅಂದರೆ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದರು. ಗ್ರಾಮೀಣ ಪ್ರದೇಶಗಳಲ್ಲಿ ದನ ಕರುಗಳನ್ನು ಸಾಕ್ತಕ್ಕಂಥದ್ದಕ್ಕೆ ಅವರ ಒಂದು ಮಹಿಳೆಯರ ಪಾತ್ರಗಳೇನು ನಿರ್ವಹಣೆ ಆಗ್ತಿತ್ತು ಗ್ರಾಮೀಣ ಪ್ರದೇಶದಲ್ಲಿ. ದನದ ಕೋಟೆಗಳಲ್ಲಿ ಕೆಲಸ ಮಾಡೋದು, ಅಡುಗೆ ಮಾಡೋದು ಅಷ್ಟೇ ಅವರ ಜವಾಬ್ದಾರಿ ಅಂತಕ್ಕಂಥ ರೀತಿಯಲ್ಲಿ ಮಹಿಳೆಯರನ್ನು ನಾವೇನು ಹಿಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಅವರ ಒಂದು ಹಕ್ಕನ್ನು ಮೊಟಕುಗೊಳಿಸ್ತಾ ಇದ್ದಂಥ ದಿನಗಳೇನಿತ್ತು, ಈಗ ಆ ದಿನಗಳಿಲ್ಲ. ಇವತ್ತಿನ ಈ ಒಂದು ಜಾಗತೀಕರಣದ ಹಿನ್ನೆಲೆಯಲ್ಲಿ ಪುರುಷರಿಗೆ ಸರಿಸಮನರಾಗಿ ಜೀವನದಲ್ಲಿ ಇವತ್ತು ಯಶಸ್ಸನ್ನು ಕಾಣ್ತಕ್ಕಂಥದ್ದಕ್ಕೆ ಈ ಜಾಗತೀಕರಣ ಯುಗದಲ್ಲಿ ನೀವು ಕಾಣ್ತಾ ಇದ್ದೀರಿ. ಯಾವುದೇ ಸರ್ಕಾರದ ಕೆಲಸಗಳಿಗೆ ಹೋಗಿ, ಖಾಸಗಿ ಕಾರ್ಖಾನೆಗಳಿಗೆ ಹೋಗಿ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಇರ್ತಕ್ಕಂಥದ್ದನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಇವತ್ತು ತಾಂತ್ರಿಕ ವಿಜ್ಞಾನ ಇರ್ಬೋದು, ನಮ್ಮ IT ಇಂಡಸ್ಟ್ರಿಗಳಿರ್ಬೋದು, ಈ ಎಲ್ಲ ಕಡೆ ಇವತ್ತು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮಹಿಳೆಯರು ಕೆಲಸ ಮಾಡೋದನ್ನು ನೋಡ್ತಾ ಇದ್ದೀರಿ. ಇವತ್ತು ನಾವು ಶಿಕ್ಷಣದ ಬಗ್ಗೆ ಚರ್ಚೆ ಮಾಡೋದಾದರೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಶಿಕ್ಷಣದಲ್ಲಿ ಮುಂದೆ ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಲವಾರು ರೀತಿಯ ಸಮಸ್ಯೆಗಳಿದ್ದರು. ಅದರಿಂದ ಇವತ್ತು ನಾನು ವಿಶೇಷವಾಗಿ ಈ ಒಂದು ವೇದಿಕೆ ಮುಖಾಂತರ ಮುಂದಿನ ದಿನಗಳು ನಿಮ್ಮ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿದೆ ಮಹಿಳೆಯರಿಗೆ. ಇವತ್ತು ಹಿಂದೆ ನಿಮಗೇನು ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಗಳನ್ನು ಕೊಡ್ತಾ ಇದ್ದಂಥ ದಿನಗಳೇನಿತ್ತು ನಾವು ಚಿಕ್ಕ ಹುಡುಗರಿದ್ದಾಗ,
ಅಂಥ ಒಂದು ವಾತಾವರಣ ಇವತ್ತಿಲ್ಲ. ನಿಮ್ಗೆ ಯಾರೂ ದುರ್ಬಳಕೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ನಿಮಗೆ ಆ ಒಂದು ಶಕ್ತಿ ಇವತ್ತಿದೆ, ನಿಮಗೆ ಅದನ್ನು ಸರಿಯಾದ ದಾರಿನಲ್ಲಿ ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಮಹಿಳೆಯರಿಗೆ ವಿಶೇಷವಾಗಿ ಒಂದು ರಾಜಕೀಯದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರಿಗೆ ಹೇಳ್ತಕ್ಕಂಥದ್ದು, ತಾವುಗಳು ಹೆಚ್ಚಿನ ರೀತಿಯಲ್ಲಿ ತಾವು ವಾಸ ಮಾಡತಕ್ಕಂಥ ಬಡಾವಣೆಗಳಲ್ಲಿ ಜನರ ಜೊತೆಯಲ್ಲಿ ಬೆರೆತು ನೀವು ಕೆಲಸ ಮಾಡಬೇಕು. ಅದು ಬಹುಶಃ BJPನಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ತಯಾರು ಮಾಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಇನ್ನೂ ನಾವು ಗ್ರಾಮೀಣ ಸಂಸ್ಕೃತಿಯಲ್ಲೇ ಇರತಕ್ಕಂಥವರೇ ಹೆಚ್ಚಿನ ಸಂಖ್ಯೆಯ ನಮ್ಮ ತಾಯಂದಿರಿದ್ದಾರೆ, ಸಹೋದರಿಯರು. ನೀವುಗಳು ಸ್ವಲ್ಪ ಈಗಿನ ಒಂದು ಸಮಾಜ ಯಾವ ರೀತಿ ಹೋಗ್ತಾ ಇದೆ, ಒಂದು ಉತ್ತಮವಾದಂಥ ರೀತಿಯಲ್ಲಿ ನಿಮ್ಮ ಶಕ್ತಿಯನ್ನು ಸಂಘಟನೆಯಲ್ಲಿ ಬಳಕೆ ಮಾಡಿಕೊಂಡ್ರೆ ನಿಮ್ಮಗಳಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಮೀಸಲಾತಿಯ ವ್ಯವಸ್ಥೆ ಒಳಗೆ ಬಹುಶಃ ಮುಂದಿನ ದಿನಗಳಲ್ಲಿ ವಿಧಾನಸಭೆಗಳಲ್ಲಿ, ಲೋಕಸಭೆಯಲ್ಲಿ ಅತ್ಯಂತ ಮಹತ್ತರವಾದಂಥ ಪಾತ್ರ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ನಿಮಗೆ ದೊರಕ್ತದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲೇ ನಾವು ಲೆಕ್ಕಾಚಾರ ಮಾಡಿದ್ರೆ 224 ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ 70-75 ಜನ ಮಹಿಳೆಯರೇ ಇರ್ತಾರಲ್ವ ಸರ್? 75 ಜನ ಶಾಸಕರು ಮಹಿಳೆಯರೇ ಇರ್ತೀರಿ ನೀವು ವಿಧಾನಸಭೆಯಲ್ಲಿ. ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ ನೀವೇ ಮುಖ್ಯಮಂತ್ರಿಗಳಾಗ್ಬೋದು. ಎಲ್ಲ ಪಕ್ಷದ ಮಹಿಳೆಯರು ನೀವು ಸೇರ್ಕೊಂಡ್ರೆ ಈಗಿನ ರಾಜಕಾರಣ ಇದೆಯಲ್ಲ, ಆ ಕಡೆ ಈ ಕಡೆ ಬದಲಾವಣೆ ಮಾಡ್ತಕ್ಕಂಥದ್ದು, ನೀವೆಲ್ಲ ಕೂತು ಒಟ್ಟಾರೆ ಒಂದು ತೀರ್ಮಾನ ಮಾಡಿಬಿಟ್ರೆ ಬಹುಶಃ ನೀವೇ ರಾಜ್ಯದ ಆಡಳಿತ ಹಿಡಿಬೋದು, ದೇಶದ ಆಡಳಿತನೂ ಹಿಡಿಬೋದು. ಅಲ್ಲೂ ಒಂದು 170-180 ಸೀಟ್ ಪಾರ್ಲಿಮೆಂಟಲ್ಲಿ ಇರ್ತೀವಿ. ನಿಮಗೆ ಅಂಥ ಒಂದು ವಾತಾವರಣ ಇವತ್ತು ರಾಜಕಾರಣದಲ್ಲೂ ಅವಕಾಶಗಳೇನಿದೆ ಅದನ್ನು ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಿ. ಇವತ್ತು ಒಳ್ಳೆ ಇಂಥ ಒಂದು ಅವಕಾಶ ಏನು ದೊರಕಿದೆ, ಸಮಾಜ ಭಾಳ ವೇಗವಾಗಿ ಹೋಗ್ತಾ ಇದೆ. ನಾನೀಗೇನು ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಅಲ್ಲಿಯ ವಾತಾವರಣ ನೋಡಿದಾಗ ನಾವು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಾವೇ ಊಹೆ ಮಾಡಲಿಕ್ಕಾಗಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ದೇಶ ಇವತ್ತು ಪ್ರಗತಿಯನ್ನೇನು ಕಾಣ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ತಾವುಗಳು ಈ ಒಂದು ವೇಗದಲ್ಲಿ ಏನು ಹೋಗ್ತಾ ಇದೆ ಪ್ರಪಂಚ, ಅದಕ್ಕೆ ಸರಿಸಮನಾಗಿ ನಿಮ್ಮ ಒಂದು ಕ್ರಿಯಾಶೀಲತೆಯನ್ನು, ನಿಮ್ಮ ಒಂದು ಶ್ರಮವನ್ನು ಉಪಯೋಗ ಮಾಡಿ ಈ ಒಂದು ದೇಶದ ಪ್ರಗತಿನಲ್ಲಿ ನಿಮ್ಮ ಕೊಡುಗೆಯನ್ನು ನೀವು ಕೊಡ್ತಕ್ಕಂಥದ್ದಕ್ಕೆ ಅವಕಾಶಗಳೇನಿದೆ ಅದನ್ನು ಬಳಕೆ ಮಾಡಿಕೊಳ್ಳಿ. ಇವತ್ತು ನಮಗೆ ಮೊದಲನೆಯ ಒಂದು ಪರೀಕ್ಷೆ ಮಹಾನಗರ ಪಾಲಿಕೆ ಅಂದರೆ ಈಗ GBA ಮಾಡ್ಕೊಂಡಿದ್ದಾರೆ. ಈ 5 GBA ಕಾರ್ಯಕ್ರಮದಲ್ಲಿ ಈ ಚುನಾವಣಾ ಪದ್ಧತಿ ಸಿಸ್ಟಮ್ ಏನು ತಂದಿದ್ದಾರೆ, 5 ಮಹಾನಗರ ಪಾಲಿಕೆಗಳನ್ನು 50% ಮಹಿಳೆಯರಿಗೆ ಇವತ್ತು ಮೀಸಲಾತಿ ಅಂತಕ್ಕಂಥದ್ದು ಘೋಷಣೆ ಬೆಳಗ್ಗೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಯಾರು ಸಕ್ರಿಯವಾಗಿ ಇವತ್ತು ಪಕ್ಷದಲ್ಲಿ ಓಡಾಡ್ತಾ ಇದ್ದೀರಿ, ನಮಗೆ ನನ್ನ ಅಭಿಪ್ರಾಯದಲ್ಲಿ ಸಾಲದು. ಇವತ್ತು 369 ಕ್ಷೇತ್ರದಲ್ಲಿ 50% ಅಂದರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ 170-180 ರಿಸರ್ವೇಷನ್ ಇದೆ. ನಾನು ನಮ್ಮ ಪಕ್ಷದ ಮುಖಂಡರುಗಳಿಗೆ ಹೇಳ್ತಕ್ಕಂಥದ್ದು, ಆ 170 ಕ್ಷೇತ್ರದಲ್ಲೂ ನಮ್ಮ ಮಹಿಳೆಯ ನಮ್ಮ ಸಹೋದರಿಯರೇನಿದ್ದೀರಿ, ನಿಮಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಲೀಡರ್ಗಳು ಸರಿಯಾದ ರೀತಿ ಮಾಡಬೇಕು. ರಾಜಕೀಯವಾಗಿ ಅವರಿಗೆ ತಿಳುವಳಿಕೆ ಮೂಡಿಸಬೇಕು, ಕೆಲವು ಕಾರ್ಯಾಗಾರ ಮಾಡಬೇಕು. ಯಾರು ಸಕ್ರಿಯವಾಗಿ ಒಂದು ಕೆಲಸ ನಿರ್ವಹಣೆ ಮಾಡ್ತಕ್ಕಂಥವ್ರಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ರಾಜಕೀಯವಾಗಿ ನೀವು ಶಕ್ತಿ ತುಂಬಿದ್ರೆ ಆಯಾ ವಾರ್ಡ್ಗಳಲ್ಲಿ, ಯಾಕೆಂದರೆ ಈಗ ವಾರ್ಡ್ನಲ್ಲಿ ವೋಟರ್ಸ್ನ ಸಂಖ್ಯೆನೂ ಕಡಿಮೆ ಇದೆ. ಇವತ್ತು 20,000ಕ್ಕೆ ಒಂದು ವಾರ್ಡ್ ಮಾಡಿರ್ಬೇಕೇನೋ.
ಅದರ ಹಿನ್ನೆಲೆಯಲ್ಲಿ ಇವತ್ತು ಹಲವಾರು ನಮ್ಮ ಪಕ್ಷದ ಮಹಿಳಾ ಕಾರ್ಯಕರ್ತರಿಗೆ ಅವಕಾಶಗಳೇನಿದೆ, ದೇವೇಗೌಡರ ಆಸೆ ಏನಿದೆ, ನಿಮ್ಮ ಒಂದು ಮಹಿಳೆಯರ ಒಂದು ಶಕ್ತಿಯನ್ನು ರಾಜಕೀಯವಾಗಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷದಲ್ಲಿ ಯಶಸ್ಸು ಕಾಣಬೇಕು ಅಂತಕ್ಕಂಥದ್ದು ದೇವೇಗೌಡರ ಒಂದು ಆಸೆ. ಇವತ್ತು ನಾವೇನು ಕಾಣ್ತೇವೆ, ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಸಹೋದರಿಯರಿಗಿರ್ಬೋದು, ಇನ್ನು ಮುಂದೆ